ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ನಕಲಿ ದಾಖಲೆಯಿಂದ ನಕಲಿ ಆಧಾರ್ ಕಾರ್ಡ್ ಸೃಷ್ಟಿ. ಡಿಸಿ ಕಚೇರಿಯಲ್ಲಿ ಬಯಲಿಗೆ ಬಂದ ಅಕ್ರಮ ಜಾಲ. ಸಂಪೂರ್ಣ ತನಿಖೆಗೆ ಮಾಜಿ ಶಾಸಕ ಎಟಿಆರ್ ಆಗ್ರಹ. ಮಾವಿನಕೆರೆ ಬೆಟ್ಟಕ್ಕೆ ಎಚ್ಡಿ ದೇವೇಗೌಡ ಭೇಟಿ. ಕಡೆ ಶ್ರಾವಣ ಶನಿವಾರದ ಹಿನ್ನೆಲೆ ವಿಶೇಷ ಪೂಜೆ. ಚನ್ನರಾಯಪಟ್ಟಣದಲ್ಲಿ ಶನಿದೇವರ ಅದ್ದೂರಿ ಮೆರವಣಿಗೆ. ತಾಲೂಕು ಮಟ್ಟದ ಪಿಯು ಕಾಲೇಜಿನ ಕ್ರೀಡಾಕೂಟ. ಯಾವ ಕ್ರೀಡಾಪಟುವಿಗೂ ಅನ್ಯಾಯವಾಗಬಾರದು. ಸಿಎಂ ಮಹಾಲಿಂಗಯ್ಯ ಸಲಹೆ. ನಕಲಿ ದಾಖಲೆ ಸೃಷ್ಟಿಸಿ ಜಿಲ್ಲೆಯಲ್ಲಿ ನಕಲಿ ಆಧಾರ್ ಕಾರ್ಡ್ ಸೃಷ್ಟಿ ಮಾಡುತ್ತಿದ್ದ ಜಾಲ ಹಾಸನದಲ್ಲಿ ಬಯಲಿಗೆ ಬಂದಿದೆ ಎಂದು ಅರಕಲಗೂಡು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಕಳೆದ 1 ದಿನಗಳಷ್ಟೇ ಬೆಂಗಳೂರು ಭಾಗದಿಂದ ಪರಿಶೀಲನಾ ಅಧಿಕಾರಿ ಪತ್ತೆ ಹಚ್ಚಿದ್ದು, ಅದನ್ನು ಡಿಸಿ ಅವರು ತನಿಖೆಗೆ ಆದೇಶ ಮಾಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಹೊರಗಿನವರಿಗೆ ಆಧಾರ್ ಕಾರ್ಡ್ ಕೊಡುವ ಕೆಲಸ ನಡೆದಿದೆ. ಇದರ ಹಿಂದೆ ದೊಡ್ಡ ಜಾಲವೇ ಇದ್ದು, ಅನೇಕರು ಸೇರಿ ಈ ಕೃತ್ಯದಲ್ಲಿ ತೊಡಗಿದ್ದು, ಇಂಟರ್ನೆಟ್ ಕೇಂದ್ರದವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಸ್ಪಂದನ ಸೇರಿ ಅನೇಕ ಕಡೆ ಆಧಾರ್ ಕಾರ್ಡ್ ಮಾಡ್ತಾರೆ ಎಂದರು. ಕಂಪ್ಯೂಟರ್ ಆಪರೇಟರ್ ಒಬ್ಬರಿಲ್ಲ, ದೊಡ್ಡ ಜಾಲವೇ ಇದೆ. ಆಧಾರ್ ಕಾರ್ಡ್ ನೀಡುವ ಹೊಣೆ ಹೊತ್ತವರು ಹಣಕ್ಕಾಗಿ ಈ ರೀತಿ ಸಂಪಾದನೆ ಮಾಡೋದು ಸರಿಯಲ್ಲ. ಒಂದು ಆಧಾರ್ ಕಾರ್ಡ್ಗೆ 10 ರಿಂದ 15 ಸಾವಿರ ಹಣ ಪಡೆಯುತ್ತಿದ್ದಾರೆ. ದುಷ್ಟರು, ದುರಾಸೆ ಇರುವವರು ಇಂತಹ ಕೆಟ್ಟ ಕೆಲಸಕ್ಕೆ ಮುಂದಾಗಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ಏಕಾಂತಿ ಮಾಡುವಾಗಲೂ ಸಹ ಹಣಕ್ಕಾಗಿ ನಕಲಿ ದಾಖಲೆ ಆಗುತ್ತಿವೆ, ಅದನ್ನು ಪರಿಶೀಲಿಸಬೇಕು. ನಕಲಿ ಜಾತಿ ಪ್ರಮಾಣ ಪತ್ರ, ಮಾರ್ಕ್ಸ್ ಕಾರ್ಡ್, ನಕಲಿ ನೋಟ್ ನೀಡುತ್ತಿದ್ದು, ಅಂತಹವರಿಗೆ ಶಿಕ್ಷೆ ಆಗಲಿಲ್ಲ. ಆಡಳಿತ ವ್ಯವಸ್ಥೆ ಅಷ್ಟು ದುರ್ಬಲ ಆಗಿದ್ದು, ಇದನ್ನ ದಂಧೆಕೋರರು, ಲೂಟಿಕೋರರು ಸದುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಆಧಾರ್ ಕಾರ್ಡ್ ಮಾಡುವುದು ದೇಶದ್ರೋಹದ ಕೆಲಸ. ಇದು ದೇಶದ ಅಖಂಡತೆಗೆ ಧಕ್ಕೆ. ನುಸುಳುಕೋರರು ದೇಶಕ್ಕೆ ಅಪಾಯ ಎಂದು ಕಳವಳ ವ್ಯಕ್ತಪಡಿಸಿದರು. ಕೂಡಲೇ ಜಾಲ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಇಲ್ಲದಿದ್ದರೆ ಆಡಳಿತ ವಿಶ್ವಾಸ ಕಳೆದುಕೊಳ್ಳಲಿದೆ. ಕಣ್ಣೊರೆಸುವ ಕೆಲಸವಾಗಬಾರದು ಎಂದರು. ಪರಪ್ಪನ ಅಗ್ರಹಾರ ಕರ್ಮಕಾಂಡ ಈಗ ಬಯಲಾಗಿದ್ದು, ಸೆರೆ ಇದ್ದವರು ಸುಧಾರಣೆಗೊಂಡು ಹೊರಬರಬೇಕು. ಇದು ಉದ್ದೇಶವಾಗಿದೆ. ಕೊಲೆಗಾರ ಆಗಿ ಹೋದವನು ಕುಖ್ಯಾತಿ ಆಗಿ ಹೊರಬರ್ತಾರೆ. ಎಲ್ಲ ತಪ್ಪು ಮಾಡಿದವರಿಂದ ಹೀಗೆ ಜನ ಭಯಪಡುವಂತಾಗಿದೆ. ಜೈಲು ಪರಿವರ್ತನಾ ತಾಣವಾಗಬೇಕು. ಐಷಾರಾಮಿ ಜೀವನ ಅಲ್ಲೇ ಸಿಕ್ಕರೆ ಬದಲಾವಣೆ ಹೇಗೆ ಸಾಧ್ಯ? ಸೆರೆಮನೆಗಳು ಅವ್ಯವಸ್ಥೆ ಆಗರದ ಜೊತೆಗೆ ಭ್ರಷ್ಟಾಚಾರದ ಕೂಪವಾಗಿದೆ. ಸ್ವಾತಂತ್ರ್ಯ ವೇಳೆ ಹೀಗಿರಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹಣ ಕೊಟ್ರೆ ಎಲ್ಲ ಸಿಗುತ್ತದೆ. ಆಡಳಿತ ನಡೆಸುವವರಿಗೆ ಇದೆಲ್ಲ ಗೊತ್ತಿಲ್ಲವೇ? ಹಣ ಪಡೆದು ಅಧಿಕಾರಿ ನೇಮಕ ಮಾಡಿದ್ರೆ ಆತ ವಸೂಲಿ ಮಾಡೋದಿಲ್ವಾ? ಮೇಲಾಧಿಕಾರಿಗಳಿಗೆ ಮಾಮೂಲಿ ಕೊಡಬೇಕಂತೆ. ಹೀಗಾದ್ರೆ ಸುಧಾರಣೆ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ವ್ಯವಸ್ಥೆ ಬಹಳ ವಿಫಲ ಆಗುತ್ತಿದ್ದು, ಅಧಿಕಾರಿಗಳು ನಿಷ್ಕ್ರಿಯರು ಅಂತ ಇಲ್ಲ. ಇವರು ಜೈಲಿಗೆ ಏಕೆ ಭೇಟಿ ಕೊಡುತ್ತಿಲ್ಲ? ಗುಪ್ತಚರ ಇಲಾಖೆಗೆ ಗೊತ್ತಿಲ್ವಾ? ಕೈಕಟ್ಟಿ ಏಕೆ ಕುಳಿತಿದ್ದಾರೆ? ಗೌರವಾನ್ವಿತ ಲೋಕಾಯುಕ್ತ ಏನು ಮಾಡುತ್ತಿದೆ? ಜೈಲೊಳಗೆ ದಂಧೆ, ಐಷಾರಾಮಿ ಅಂದ್ರೆ ಲೋಕ ಏಕೆ ರೈಡ್ ಮಾಡಲಿಲ್ಲ ಎಂದ ಅವರು ಸುಮೋಟೋ ಕೇಸ್ ದಾಖಲಿಸಿ ತನಿಖೆ ನಡೆಸಲಿ ಎಂದು ಆಗ್ರಹಿಸಿದರು. ವ್ಯವಸ್ಥೆ ತುಂಬಾ ಹದಗೆಟ್ಟಿದ್ದು, ಎಸ್ಪಿ ಡ್ಯೂಟಿ ಅವರ ಕೆಲಸ ಏನು? ಅಪರಾಧ ತಡೆ ಮತ್ತು ವರದಿ ಮಾಡೋದು ಎಸ್ಪಿ ಡ್ಯೂಟಿ, ಕ್ರೈಂ ಡ್ಯೂಟಿ ಅವರ ಕೆಲಸ. ಆದರೆ ಎಷ್ಟು ಮಂದಿ ಹಾಗೆ ಮಾಡುತ್ತಿದ್ದಾರೆ? ಅವರು ಯಾವ ಉದ್ದೇಶಕ್ಕಿದ್ದಾರೆ ಹೇಳಲಿ? ಕೇವಲ ಹಣ ವಸೂಲಿಗ ಹೇಳಲಿ? ಆಡಳಿತ ವ್ಯವಸ್ಥೆ ಸರಿಯಾಗಬೇಕು. ಆಡಳಿತಕ್ಕೆ ಗೊತ್ತಿದೆ ಇಂತಹ ಅಕ್ರಮ ನಡೆಯುತ್ತಿದೆ, ದಂಧೆ ಹೆಚ್ಚಾಗುತ್ತಿದೆ. ಸರ್ಕಾರ ಹೊಣೆ ಹೊತ್ತು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಎಂದು ಹಣ ಪೂಜೆ, ಸೇವೆ, ಕರ್ತವ್ಯ ಪೂಜೆ ಇಲ್ಲವಾಗಿದೆ. ಕ್ರಮ ಕೈಗೊಳ್ಳದಿದ್ರೆ ನೀವು ವಿಫಲ ಎಂದು ಹೇಳಬೇಕಾಗುತ್ತದೆ. ಮುಂದಾದರೂ ಇಂತಹ ಹುಳುಕು ಸರಿಪಡಿಸುವ ಕೆಲಸ ಮಾಡಲು ಮುಂದಾಗಿ ಎಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾದೇಶ್, ಜನಾರ್ದನ್ ಗುಪ್ತಾ, ಕೇಶವಮೂರ್ತಿ, ಲೋಕೇಶ್ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಈಗ ನಮ್ಮಲ್ಲಿ ಹಾಸನ ಜೈಲು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಆಡಳಿತ ಜವಾಬ್ದಾರಿ ಎಸ್ ಪಿ ಆಗಲಿ, ಡಿಸಿ ಆಗಲಿ ಯಾವತ್ತಾರು ವಿಸಿಟ್ ಮಾಡಿದಾರ? ಯಾಕೆ ಮಾಡ್ತಾ ಇಲ್ಲ? ನಾನು ಅವರು ಇನ್ಆಕ್ಟಿವ್, ನಿಷ್ಕ್ರಿಯರು ಅಂತ ಹೇಳ್ತಿಲ್ಲ. ಪರಿವರ್ತನಾ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಸ್ಥಿತಿಗತಿ, ವಾತಾವರಣ ಹೇಗಿದೆ, ಕೈದಿಗಳನ್ನ ಯಾವ ರೀತಿ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನಗಳಾಗ್ತಾ ಇದೆ, ಸೌಲಭ್ಯಗಳ ಹಂಚಿಕೆ ಹೇಗಾಗ್ತಾ ಇದೆ, ಇದು ಉದಾಹರಣೆ ಹಾಸನ ಹೇಳ್ತಿರೋದು. ನಾನು ಹಾಸನದವನು ಆಗಿರೋದ್ರಿಂದ ಇದೇ ತರ ಎಲ್ಲ ಜೈಲುಗಳಲ್ಲೂ ಕೂಡ ಇದೆ. ಗುಪ್ತಚರ ಇಲಾಖೆ 4 ತಿಂಗಳ ಬಳಿಕ ಮಾವಿನಕೆರೆ ಬೆಟ್ಟಕ್ಕಾಗಮಿಸಿದ ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್ಡಿ ದೇವೇಗೌಡರು ಕಡೆ ಶ್ರಾವಣ ಶನಿವಾರದ ಹಿನ್ನೆಲೆ ಶ್ರೀರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಹೊಳೆನರಸೀಪುರದ ಹೇಮಾವತಿ ಕ್ರೀಡಾಂಗಣದ ಹೆಲಿಪ್ಯಾಡ್ಗೆ ಆಗಮಿಸಿದ ಎಚ್ಡಿ ದೇವೇಗೌಡರು ಬಳಿಕ ರಸ್ತೆ ಮಾರ್ಗವಾಗಿ ಹೊಳೆನರಸೀಪುರ ತಾಲೂಕು ಹಳೇಕೋಟೆ ಗ್ರಾಮದ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದರು. ದೇವೇಗೌಡರಿಗೆ ಪೂರ್ಣಕುಂಭ ಸ್ವಾಗತ ಕೋರಿದ ಅರ್ಚಕರು ದೊಡ್ಡಗೌಡರಿಗೆ ಪುತ್ರ ಹಾಗೂ ಮಾಜಿ ಸಚಿವ ಎಚ್ಡಿ ರೇವಣ್ಣ ಮೊಮ್ಮಗ ಹಾಗೂ ಎಂಎಲ್ಸಿ ಡಾ ಸೂರಜ್ ರೇವಣ್ಣ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಹೆಚ್ಐಎನ್ ನ್ಯೂಸ್ ಹೊಳೆನರಸೀಪುರ.
ಈ ಕ್ರೀಡೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದವರನ್ನ ಗುರುತಿಸಿ ಅಂತಹವರ ತಂಡವನ್ನು ಆಯ್ಕೆ ಮಾಡಲು ಆಯ್ಕೆ ಸಮಿತಿ ರಚಿಸಲಾಗಿದ್ದು ಯಾವ ಕ್ರೀಡಾಪಟುವಿಗೂ ಅನ್ಯಾಯವಾಗದಂತೆ ತೀರ್ಪುಗಾರರು ಬದ್ಧರಾಗಿದ್ದಾರೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಪನಿರ್ದೇಶಕರಾದ ಸಿಎಂ ಮಹಾಲಿಂಗಯ್ಯ ಸೂಚಿಸಿದರು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಬ್ರಿಲಿಯಂಟ್ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕು ಮಟ್ಟದ ಕ್ರೀಡಾಕೂಟದ ಮೂಲಕ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಿಂದ ರಾಷ್ಟಮಟ್ಟಕ್ಕೆ ಹೋಗಿ ಜಿಲ್ಲೆಗೆ ಕೀರ್ತಿ ತರಬೇಕು. ಉತ್ಸಾಹದಿಂದ ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ದು ಉತ್ತಮ ಆರೋಗ್ಯಕ್ಕೆ, ಮನಸ್ಸಿಗೆ ಉಲ್ಲಾಸ ತರುವಲ್ಲಿ ಕ್ರೀಡೆ ಸಹಾಯವಾಗಿದೆ. ತೀರ್ಪುಗಾರರು ನೀಡುವ ತೀರ್ಪಿಗೆ ಬದ್ಧರಾಗಿ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಬೇಕು ಎಂದರು. ಉತ್ತಮವಾದ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲು ಆಯ್ಕೆ ಸಮಿತಿ ಮಾಡಲಾಗಿದೆ ಎಂದರು. ಈ ಕ್ರೀಡೆಯಲ್ಲಿ ಯಾರು ಉತ್ತಮ ಪ್ರದರ್ಶನ ಕೊಡುತ್ತಾರೆ ಅವರನ್ನ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ತಂಡವನ್ನಾಗಿ ಆಯ್ಕೆ ಮಾಡಲಾಗುತ್ತದೆ. ಹಾಸನ ಜಿಲ್ಲೆಗೆ ಹೆಚ್ಚಿನ ಬಹುಮಾನ ತರುವ ನಿಟ್ಟಿನಲ್ಲಿ ನಾವುಗಳು ನಿರ್ಣಯ ಮಾಡಲಾಗಿದ್ದು, ಆ ನಿಟ್ಟಿನಲ್ಲಿ ಯಾವ ಕ್ರೀಡಾಪಟುವಿಗೂ ಅನ್ಯಾಯವಾಗದಂತೆ ತೀರ್ಪುಗಾರರು ಬದ್ಧರಾಗಿರಬೇಕು ಎಂದರು. ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವವರಿಗೆ ಧನ್ಯವಾದಗಳನ್ನು ಹೇಳುವುದಾಗಿ ತಿಳಿಸಿದರು. ಇದೇ ವೇಳೆ ಬ್ರಿಲಿಯಂಟ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಜವರಾಜೇಗೌಡ, ಉಪ ಪ್ರಾಂಶುಪಾಲೆ ಇ ಪುಷ್ಪ, ಕಾಲೇಜಿನ ಸಂಸ್ಥಾಪಕರಾದ ರಘು, ಸಂಯೋಜಕರಾದ ವಿಜಯಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ರಾಮಕೃಷ್ಣ ವಿದ್ಯಾಲಯದ 1980ನೇ ಸಾಲಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಂದ ಹಾಸನ ನಗರಸಭೆಯ ನೂತನ ಅಧ್ಯಕ್ಷರಾದ ಚಂದ್ರೇಗೌಡರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಗರದ ಸದರ್ನ್ ಸ್ಟಾರ್ ಹೋಟೆಲ್ನಲ್ಲಿ ಏರ್ಪಡಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡರು, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಇಂತಹ ಉತ್ತಮ ಶಿಕ್ಷಕರು ಮತ್ತು ಉತ್ತಮ ಸ್ನೇಹಿತರ ಸಹವಾಸದಿಂದ ನಗರಸಭೆಯಲ್ಲಿ 5 ವರ್ಷಗಳ ಕಾಲ ಯಾವುದೇ ಪ್ರತಿಫಲಾಪೇಕ್ಷೆಯನ್ನ ಬಯಸದೆ ಉತ್ತಮ ಕಾರ್ಯನಿರ್ವಹಿಸುತ್ತಾ ಬಂದಿರೋದ್ರಿಂದ ನನಗೆ ಅಧ್ಯಕ್ಷ ಸ್ಥಾನ ದೊರೆತಿದೆ ಎಂದರು. ಈ ಸಂದರ್ಭದಲ್ಲಿ ಅವರ ನೆಚ್ಚಿನ ಶಿಕ್ಷಕರುಗಳು ಮಾತನಾಡಿ, ಚಂದ್ರೇಗೌಡ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ವಿನಯಪೂರ್ವಕವಾಗಿ ವರ್ತಿಸುತ್ತಿದ್ದು ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡಿದ್ರು ಎಂದರು. ಮತ್ತು ರಾಮಕೃಷ್ಣ ವಿದ್ಯಾಲಯದ ವಿದ್ಯಾರ್ಥಿ ಇಂದು ಹಾಸನ ನಗರದ ಪ್ರಥಮ ಪ್ರಜೆಯಾಗಿರುವುದು ಅತ್ಯಂತ ಸಂತೋಷಕರ ವಿಷಯ ಎಂದರು. ಹಾಸನ ನಗರದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಅವುಗಳ ನಿಯಂತ್ರಣ ಮಾಡಬೇಕಿದೆ ಹಾಗೂ ಇನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗಿ ಮಾಡಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ವಿದ್ಯಾಲಯದ ಶಿಕ್ಷಕರುಗಳು ಮತ್ತು ವಿದ್ಯಾರ್ಥಿಗಳು, ವಾಸವಿ ಜ್ಯುವೆಲ್ಲರ್ಸ್ ಹಾಗೂ ದಿ ಪರ್ಲ್ ಹೋಟೆಲ್ ಸಂಸ್ಥೆಯ ಮಾಲೀಕರಾದ ನರಸಿಂಹಮೂರ್ತಿ, ದಯಾಶಂಕರ್, ಅಭಯ್ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ಒಂದು ಭೇಟಿ ಇದೆಯಲ್ಲ, ನಮಗೆ ಏನೋ ಒಂದು ಪುನರುತ್ಥಾನವನ್ನು ಕೊಟ್ಟ ಹಾಗೆ. ಇವತ್ತಿನ ನಮ್ಮ ಸಂತೋಷಕ್ಕೆ ಯಾವ ಹಣ ಆಸ್ತಿ ಅದೆಲ್ಲ ಅಲ್ಲ, ಎಲ್ಲರೂ ನೋಡಿದ್ವಲ್ಲ, ಎಲ್ಲರೂ ಒಂದು ನಗು ನೋಡಿದ್ವಲ್ಲ, ಆ ನಗು ಒಂದು ಅವಿಸ್ಮರಣೀಯವಾಗಿ ನಮ್ಮ ಮನಸ್ಸಿನಲ್ಲಿ ನಿಲ್ಲುತ್ತೆ. ಇಂಥ ಒಂದು ಸಮಾರಂಭವನ್ನು ಎಲ್ಲರೂ ಸೇರಿಕೊಂಡು ನಮ್ಮ ಒಂದು ಪ್ರಥಮ ಪ್ರಜೆಯಾಗಿ ಆಯ್ಕೆ ಆಗಿರ್ತಕ್ಕಂಥ ಶ್ರೀಯುತ ಚಂದ್ರೇಗೌಡರಿಗೆ ಸನ್ಮಾನ ಮಾಡೋದಕ್ಕೋಸ್ಕರವಾಗಿ ಕಾಯ್ತಾ ಇದ್ದೇನೆ. ಇಂಥ ಒಂದು ಸಮಾರಂಭ ಅವರು ಶಿಷ್ಯರೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಇನ್ನೊಬ್ಬ ಸ್ನೇಹಿತರನ್ನ ನೆನೆಸ್ಕೊಂಡು ಅವರಿಗೆ ಸನ್ಮಾನ ಮಾಡೋದು ಅಭೂತಪೂರ್ವ. ಅದರಲ್ಲೂ ಪ್ರಾಥಮಿಕ ಶಾಲಾ ಹಂತದಲ್ಲಿ ಆಗಿಂದ ಇನ್ನೂ ಜ್ಞಾಪಕ ಇಟ್ಕೊಂಡು ಅವರ ಒಡನಾಟದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀರಿ. ಬಹಳ ಸಂತೋಷವನ್ನು ಉಂಟು ಮಾಡುತ್ತೆ. ಕ್ಯಾನ್ಸರ್ ರೋಗದಿಂದ ಗುಣಮುಖರಾಗುತ್ತಿರುವ 8 ವರ್ಷದ ಬಾಲಕಿಗೆ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಆರ್ಥಿಕ ಸಹಾಯವನ್ನು ಪುರಸಭೆ ಅಧ್ಯಕ್ಷ AR ಅಶೋಕ್ ವಿತರಿಸಿದರು. ಪಟ್ಟಣದ 22ನೇ ವಾರ್ಡ್ನ ಪುರಿಭಟ್ಟಿ ಬೀದಿಯಲ್ಲಿ ವಾಸವಾಗಿರುವ ಮುಜಾಸಿಮ್ ಮತ್ತು ನಜೀರ್ ಅಹಮದ್ ಅವರ ಪುತ್ರಿ ಶಿಮಾ ನಾಸೀರ್ 7 ವರ್ಷದ ಪುಟ್ಟ ಬಾಲಕಿಗೆ ಮೆದುಳು ಕ್ಯಾನ್ಸರ್ಗೆ ತುತ್ತಾಗಿದ್ದು, ಈ ಹಿನ್ನೆಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಮಂಗಳ ಯೋಜನೆ ಅಡಿಯಲ್ಲಿ ಯುವತಿಯ ಚಿಕಿತ್ಸೆಗೆ ಆರ್ಥಿಕ ಸಹಾಯ ನೀಡಲಾಗಿದೆ. ಪರಿಹಾರದ ಚೆಕ್ ವಿತರಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ AR ಅಶೋಕ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇವಲ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಸೌಹಾರ್ದ ಸಂಕೇತ ಎಂದು ತೋರಿಸಿಕೊಟ್ಟಿದೆ. ಸೀಮಾ ಎಂಬ ಪುಟ್ಟ ಬಾಲಕಿಗೆ ಮಾರಣಾಂತಿಕ ಕಾಯಿಲೆಯಾದ ಕ್ಯಾನ್ಸರ್ ಎಂದು ಆ ರೋಗದಿಂದ ಮಗು ಗುಣಮುಖವಾಗುತ್ತಿದ್ದು ಅವರಿಗೆ ಆರ್ಥಿಕ ರೀತಿ ಸಹಾಯ ಮಾಡುತ್ತಿದ್ದು ನಿಜಕ್ಕೂ ಶ್ಲಾಘನೀಯ.
ಅದರಂತೆ ಈ ಬಾಲಕಿ ಗುಣಮುಖರಾಗಿ ಎಲ್ಲರ ಜೊತೆ ಒಗ್ಗೂಡಲಿ ಎಂದು ಶುಭ ಹಾರೈಸಿದಲ್ಲದೆ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಇಂತಹ ಹಲವಾರು ನಿರ್ಗತಿಕರಿಗೆ ಮನೆ ನಿರ್ಮಾಣ, ಆಸ್ಪತ್ರೆ, ವಿದ್ಯಾಭ್ಯಾಸ ಸೇರಿದಂತೆ ಹಲವಾರು ರೀತಿ ಸಹಾಯ ಮಾಡುವ ಮೂಲಕ ಉತ್ತಮ ಕೆಲಸ ಮಾಡುತ್ತಿದೆ. ಇಂತಹ ಪುಣ್ಯ ಕಾರ್ಯಕ್ಕೆ ನಮ್ಮನ್ನ ಕರೆದಿರುವುದು ಸಂತೋಷ ತಂದಿದೆ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ 10ಕ್ಕೂ ಹೆಚ್ಚು ದೇಗುಲಗಳನ್ನು ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಜೀರ್ಣೋದ್ಧಾರಗೊಳಿಸುವುದರ ಜೊತೆಗೆ ಬಡವರ್ಗದ ಹಾಗೂ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಟಿಕೊಳ್ಳಲು ಸಹಾಯ ಮಾಡುತ್ತಿದೆ. ನಾವು ಸಹ ಪುರಸಭೆ ವತಿಯಿಂದ ಆರ್ಥಿಕ ನೆರವು ಶೀಘ್ರವಾಗಿ ನೀಡಲಾಗುವುದು ಎಂದರು. ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿ ಚಂದ್ರಶೇಖರ್ ಮಾತನಾಡಿ, ನಮ್ಮ ಯೋಜನಾ ಸೇವಾ ಪ್ರತಿನಿಧಿಯಾಗಿರುವ ಮುಜಾಸಿಂ ಎಂಬುವವರ 8 ವರ್ಷದ ಪುತ್ರಿಗೆ ತೀವ್ರ ಅನಾರೋಗ್ಯದಿಂದ ತುತ್ತಾದ ಸಂದರ್ಭ ನಮ್ಮ ಯೋಜನಾ ಕಚೇರಿಯಿಂದ ಪೂಜ್ಯರ ಆಶೀರ್ವಾದ ಪಡೆದು ಮಗು ಬೇಗ ಗುಣಮುಖಳಾಗಲೆಂದು ಆರ್ಥಿಕ ನೆರವನ್ನ ನೀಡುತ್ತಿದ್ದೇವೆ. ಶ್ರೀ ಕ್ಷೇತ್ರವು ನೊಂದಂತಹ ಕುಟುಂಬದವರಿಗೆ ಸಾಂತ್ವನ, ರಕ್ಷಣೆ ಹಾಗೂ ಆರ್ಥಿಕ ಸಹಾಯ ನೀಡುವುದು ನಮ್ಮ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇಲ್ಲಿ ಯಾವುದೇ ಜಾತಿ, ಧರ್ಮ ಭೇದವಿಲ್ಲದೆ ಎಲ್ಲರನ್ನೂ ಸಹ ಒಂದೇ ಎಂಬಂತೆ ಪೂಜ್ಯರ ಆದೇಶದಂತೆ ಅನಾರೋಗ್ಯ ನಿರ್ಗತಿಕರಿಗೆ ಸಹಾಯ, ವೀಲ್ಚೇರ್ ವಿತರಣೆ ಹಾಗೂ ಕೆರೆ ಹೂಳೆತ್ತುವುದು ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ಸೇರಿದಂತೆ ಪೂಜ್ಯರ ಆಶೀರ್ವಾದದಿಂದ ಮಾಡಿಕೊಂಡು ಬರುತ್ತಿದ್ದು, ಈ ಪುಟ್ಟ ಬಾಲಕಿ ಬೇಗ ಗುಣಮುಖವಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನಾ ಕಚೇರಿಯ ಮೇಲ್ವಿಚಾರಕಿ ಭಾರತಿ, ಸೇವಾ ಪ್ರತಿನಿಧಿಗಳಾದ ನಹಿಮಾ ಬಾನು, ತಾಸಿಮಾ ಬಾನು, ಶಹನಾ ಬಾನು, ರೇಷ್ಮಾ ಬಾನು, ನಾಸಿರ್, ನಾಗರಾಜ್, ಶಶಿರೇಖಾ, ಸಭಾ ಕೌಸರ್ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನಾ ವತಿಯಿಂದ ಒಬ್ಬ 8 ವರ್ಷದ ಸೀಮಾ ಎಂಬ ಒಂದು ಹೆಣ್ಣು ಮಗಳಿಗೆ ಬ್ರೈನ್ ಟ್ಯೂಮರ್ ಆಗಿ ಬಹಳ 1 ವರ್ಷದಿಂದ ನರಳುತ್ತಾ ಪಾಪ ಬಹಳ ಕಷ್ಟದಲ್ಲಿದ್ದಂಥ ಆ ಹೆಣ್ಣು ಮಗಳಿಗೆ ಗ್ರಾಮೀಣ ಅಭಿವೃದ್ಧಿ ಯೋಜನೆ ವತಿಯಿಂದ ಧರ್ಮಸ್ಥಳದ ಅವರಿಗೆ ಸಹಾಯಧನವನ್ನು ಮಾಡಬೇಕು ಅಂತ ಹೇಳಿ ಪರಮಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಲೆಟ್ರನ್ನ ಕಳಿಸ್ಕೊಟ್ಟಾಗ ಅವರು ಖುಷಿಯಿಂದ ಆ ಹುಡುಗಿಗೆ ಏನಾದರೂ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಧನ ಸಹಾಯವನ್ನು ಒಂದು 20,000 ರೂಪಾಯಿಗಳನ್ನು ಆ ಹೆಣ್ಣು ಮಗುಗೆ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾ ವತಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಇದೊಂದು ಬಹಳ ಸಂತೋಷವಾದಂಥ ವಿಚಾರ. ಈ ರೀತಿ ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ಅನೇಕ ಹಲವು ಸೆಸ್ಕಾಂ ಅಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಿದ ಹಿನ್ನೆಲೆ ಅರಸೀಕೆರೆ ತಾಲೂಕಿನ ರೈತರಿಗೆ ವಿದ್ಯುತ್ ನಿಗಮದಿಂದ ಅಗತ್ಯ ಸೌಲಭ್ಯ ದೊರಕಿದ್ದು ಉಳಿದ ಸಮಸ್ಯೆಯನ್ನು ಅತಿ ಶೀಘ್ರದಲ್ಲೇ ಬಗೆಹರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ದಯಾನಂದ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ಆಗಸ್ಟ್ 28ರಂದು ಅರಸೀಕೆರೆಯ ಹಲವಾರು ರೈತರಿಗೆ ಸಮರ್ಪಕ ವಿದ್ಯುತ್ ಸಂಪರ್ಕ ದೊರೆಯುತ್ತಿರಲಿಲ್ಲ. ಟಿಸಿ ಸೇರಿದಂತೆ ಆರ್ಆರ್ ನಂಬರ್ ದೊರೆಯದೆ ತೊಂದರೆ ಉಂಟಾಗಿತ್ತು. ಆದ್ದರಿಂದ ಕಳೆದ ಆಗಸ್ಟ್ 28ರಂದು ಸೆಸ್ಕ್ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗಿತ್ತು. ನಂತರ 6 ಮಂದಿ ರೈತರ ಸಮಸ್ಯೆಗೆ ಪರಿಹಾರ ದೊರಕಿದ್ದು, ಅದಕ್ಕಾಗಿ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. 1 ವರ್ಷದಿಂದ ಅರಸೀಕೆರೆ ತಾಲೂಕಿನ ಸುರೇಶ್ ಎಂಬ ರೈತರಿಗೆ ವಿದ್ಯುತ್ ಸಂಪರ್ಕ ದೊರೆಯುತ್ತಿಲ್ಲ ಎಂದು ಆರೋಪಿಸಿ ಇತ್ತೀಚೆಗೆ ಪತ್ರಿಕಾಗೋಷ್ಠಿ ನಡೆಸಲಾಗಿತ್ತು. ನಂತರ ಪ್ರತಿಭಟನೆ ಮೂಲಕ ಈ ಬಗ್ಗೆ ಇಂಜಿನಿಯರ್ ಮಂಜುನಾಥ್ ಗಮನಕ್ಕೆ ತರಲಾಗಿದ್ದು, ಸಮಸ್ಯೆ ಬಗೆಹರಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ. ಸುರೇಶ್ ಅವರ ವಿದ್ಯುತ್ ಸಂಪರ್ಕ ಸಮಸ್ಯೆ ಬಗೆಹರಿಯುವವರೆಗೂ ಹೋರಾಟ ನಡೆಯಲಿದೆ ಎಂದರು. ಒಂದೇ ಟಿಸಿಗೆ 4-5 ಕೊಳವೆ ಬಾವಿ ಸಂಪರ್ಕ ಕಲ್ಪಿಸಿರುವುದರಿಂದ ಸುರೇಶ್ ಅವರಿಗೆ ಸಮಸ್ಯೆಯಾಗಿದ್ದು, ಬದಲಿ ಟಿಸಿ ಮೂಲಕ ಇನ್ನೆರಡು ತಿಂಗಳಲ್ಲಿ ಸಂಪರ್ಕ ಕಲ್ಪಿಸುವ ಸಂಬಂಧ ಮಂಜುನಾಥ್ ಅವರು ಭರವಸೆ ನೀಡಿದ್ದಾರೆ ಎಂದು ಹೇಳಿದರು. ತಾಲೂಕಿನಲ್ಲಿ ರೈತರ ಸಮಸ್ಯೆ ಸಾಕಷ್ಟಿದ್ದು, ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಅವರು ರೈತರ ಸಮಸ್ಯೆ ಆಲಿಸಬೇಕು ಹಾಗೂ ನಮ್ಮ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟವನ್ನು ರೈತರು ಮಾಡಲಾಗುವುದೆಂದು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ನಾಗೇಶ್ ಪಟೇಲ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನಾಗವೇಣಿ, ಜಯಶೀಲ, ರವಿಕುಮಾರ್ ಇತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ಸುಮಾರು 28/8 ಬೆಳಗ್ಗೆ 11 ಗಂಟೆಗೆ ಅರಸೀಕೆರೆ, ಹಾಸನ ಜಿಲ್ಲಾ ಅರಸೀಕೆರೆ ತಾಲೂಕು PP ಸರ್ಕಲ್ನಿಂದ KB ವರೆಗೂ ಪಾದಯಾತ್ರೆ ಮಾಡಿಕೊಂಡು ನಾವು ರೈತರ ಸಮಸ್ಯೆನ ಸುಮಾರು 2021ನಲ್ಲಿ ರೈತರ ಹತ್ರ ಹಣ ಪಡೆದಿರುತ್ತಾರೆ. ಗುತ್ತಿಗೆದಾರ ಪಡೆದಿದ್ದು, ಆ ಗುತ್ತಿಗೆದಾರ ಏನು ಮಾಡಿದ್ದಾನೆ ಅಂದರೆ ಹಣ ಪಡೆದಾದ ಮೇಲೆ ಕಂಬ ಇಟ್ಟಿದ್ದಾರೆ, TC ಇಟ್ಟಿದ್ದಾರೆ, ಆಮೇಲೆ TCನ ಚಾರ್ಜ್ ಮಾಡಿದರು. ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನು ರೈತರುಗಳಿಗೂ ಕೊಟ್ಟಿರಲಿಲ್ಲ. ಸುಮಾರು ಸರಿ ಹೋಗಿ ರೈತರುಗಳು ಹೋಗಿ ಬೆಸ್ಕಾಂ ಹತ್ರ ಹೋಗಿ ಕೇಳಿದಾಗ ಅವರಿಗೆ ರೈತರುಗಳಿಗೆ
ದಾಖಲಾತಿಗಳನ್ನ ಕೊಡ್ದಂಗೆ ತಿರಸ್ಕಾರ ಮಾಡಿ ಅವಾಗ ಬಾ ಇವಾಗ ಬಾ ಅಂತ ಹೇಳಿ ಸುಮಾರು ವರ್ಷಗಳಿಂದಲೂ ರೈತರನ್ನ ಗೋಳಿಕೊಂಡಿದ್ದಾರೆ. ಆದ್ದರಿಂದ ನೊಂದ ರೈತರು ಒಂದಿನ ಬಂದು ಸರ್ ಈ ಥರ ಹಿಂಗೆ ಆಗೋಗಿದೆ, ನಮಗೆ ಸುಮಾರು ಜನಕ್ಕೆ 6 ಜನಕ್ಕೆ ಟಿ ಸಿ ನಂಬರ್ಗಳಾಗಿಲ್ಲ, RR ನಂಬರ್ ಆಗಿಲ್ಲ, ನಮಗೆ ತುಂಬ ತೊಂದರೆಗಳಾಗಿದೆ, ಟಿ ಸಿ ಸುಟ್ಟೋಗಿದೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನಗರದ ಸುಜಲಾ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ವಿದ್ಯಾರ್ಥಿಗಳಲ್ಲಿ ಚುನಾವಣಾ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷದಂತೆ 2024-25ನೇ ಸಾಲಿನ ಕಾಲೇಜು ವಿದ್ಯಾರ್ಥಿ ಪರಿಷತ್ ಚುನಾವಣೆ ನಡೆಯಿತು. ಚುನಾವಣಾ ಅಧಿಕಾರಿಯಾಗಿ ಕಾಲೇಜು ಪ್ರಾಂಶುಪಾಲ ಕುಮಾರ್, ಉಪ ಚುನಾವಣಾ ಅಧಿಕಾರಿಯಾಗಿ ಉಪನ್ಯಾಸಕ ಮುಜಾಮಿಲ್ ಪಾಷಾ, ಮತಗಟ್ಟೆ ಅಧಿಕಾರಿಗಳಾಗಿ ಬೋಧಕರಾದ ಚಾಂದಿನಿ, ನಿರಂಜನ್, ಸುಷ್ಮಿತಾ, ಗಗನ, ಗೀತಾ ನಿರ್ವಹಿಸಿದರು. ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆದರ್ಶ್, ಉಪಾಧ್ಯಕ್ಷರಾಗಿ ಸಭಾ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರ ಕಣದಲ್ಲಿ ಆಯುಷಾ, ಪವನ್, ರಾಬಿನ್ ರಾಯ್ ಇದ್ದರು. ಅಂತಿಮ ವರ್ಷದ ಸಿಆರ್ಪಿಯಾಗಿ ತನ್ಜಿನ್ ಹಿಬಾ, ಪವನ್ ಆಯ್ಕೆಗೊಂಡರು. ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಾದ ಅಜಯ್, ಭವ್ಯ, ಭರತ್, ಲಾವಣ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಪ್ರಾಂಶುಪಾಲರಾದ ಕುಮಾರ್ ತಿಳಿಸಿದ್ದಾರೆ. HCN ನ್ಯೂಸ್ ಹಾಸನ್. ಈ ಸುಜಲಾ ಕಾಲೇಜ್ ಕಾಮರ್ಸ್ ಹಾಸನ ಇಲ್ಲಿ ಪ್ರತಿ ವರ್ಷ ಸಾಮಾನ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳ ಪ್ರತಿನಿಧಿನ ಮಾಡ್ತೀವಿ. ತರಗತಿ ಪ್ರತಿನಿಧಿ CRP ಮತ್ತು +8 to 8% ಮಾಡ್ತಾ ಹೋಗ್ತೀವಿ. ಈ ಸರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು 24-25 ಶೈಕ್ಷಣಿಕ ಸಾಲಿನಲ್ಲಿ ಮಕ್ಕಳ ಅನುಕೂಲಕ್ಕೋಸ್ಕರವಾಗಿ ನಾವು CRPಗಳು ಮತ್ತು +8 to 8% ಆಯ್ಕೆ ಮಾಡ್ತಾ ಇದ್ವಿ. ಇದು ಯಾಕೆಂದರೆ ಜಾಗೃತಿ ಮೂಡಬೇಕು, ಮಕ್ಕಳಲ್ಲಿ ಅವೇರ್ನೆಸ್ ಬರಬೇಕು, ಇಲ್ಲಿ ಮತದಾನವನ್ನು ಹೇಗೆ ಮಾಡಬೇಕು ಅಂತ ಮತದಾನದ ಜಾಗೃತಿಯನ್ನು ಮಾಡಲಿಕ್ಕೆ ಇದು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಜಾಗೃತಿಯನ್ನು ನಾವೇನು ಸಾಮಾನ್ಯರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಅಂತೀವಿ. ಆ ರೀತಿಯಾಗಿರ್ತಕ್ಕಂಥ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇಲ್ಲಿ. ಮೈಸೂರು ಮೂಡ ಹಗರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರ ತೀರ್ಮಾನ ಖಂಡಿಸಿ ಬೆಂಗಳೂರಿನಲ್ಲಿ ಇಂದು ಕಾಂಗ್ರೆಸ್ ವತಿಯಿಂದ ರಾಜಭವನ ಚಲೋ ನಡೆಸಿದರು. ವಿವಿಧ ಪ್ರಕರಣಗಳಲ್ಲಿ ಗಂಭೀರ ಆರೋಪ ಎದುರಿಸುತ್ತಿರುವ ಹಾಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಮಾಜಿ ಸಚಿವರಾದ ಬಿಜೆಪಿಯ ಮುರುಗೇಶ್ ನಿರಾಣಿ, ಜನಾರ್ದನ ರೆಡ್ಡಿ, ಶಶಿಕಲಾ ಜೊಲ್ಲೆ ಅವರ ವಿರುದ್ಧ ಈಗಾಗಲೇ ಕೋರಿರುವ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕೆಂದು ಬೆಂಗಳೂರಿನಲ್ಲಿ ಇಂದು ಕಾಂಗ್ರೆಸ್ ವತಿಯಿಂದ ರಾಜಭವನ ಚಲೋ ನಡೆಸಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಕುಮಾರಸ್ವಾಮಿ ಹಾಗೂ ಇತರರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ್ರೂ ಅವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ಬೆಂಗಳೂರಿನ ವಿಕಾಸಸೌಧದ ಗಾಂಧಿ ಪ್ರತಿಮೆಯಿಂದ ಕಾಲ್ನಡಿಗೆಯಲ್ಲಿ ರಾಜಭವನ ಚಲೋ ಪ್ರತಿಭಟನೆಯಲ್ಲಿ ಹಾಸನದ ಸಂಸದರಾದ ಶ್ರೇಯಸ್ ಪಟೇಲ್, ಅರಸೀಕೆರೆ ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಮೊದಲಾದವರು ಭಾಗಿಯಾಗಿದ್ದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ವಿದ್ಯೆಯನ್ನೇ ಆಸ್ತಿ ಮಾಡಿ ಎಂದು ಶಿವಪ್ರಸಾದ್ ನೇತ್ರಾಲಯದ ವ್ಯವಸ್ಥಾಪಕ ಗೌಡಗೆರೆ ಮಂಜುನಾಥ್ ತಿಳಿಸಿದ್ದಾರೆ. ಅವರು ಬಾಗೂರು ಹೋಬಳಿ ಎಂ ಶಿವರಾದ ವಿದ್ಯಾಸ್ಫೂರ್ತಿ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಆಯೋಜಿಸಿದ್ದ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ವಿದ್ಯೆಯನ್ನೇ ಆಸ್ತಿ ಮಾಡಿ. ಇದರಿಂದ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಅನುಕೂಲವಾಗುತ್ತದೆ. ಏಕೆಂದರೆ ವಿದ್ಯೆಯ ಮುಂದೆ ಯಾವುದೇ ಹಣ, ಆಸ್ತಿ, ಐಶ್ವರ್ಯ ಇವುಗಳು ಬರೋದಿಲ್ಲ. ಮಕ್ಕಳ ತಲೆಯಲ್ಲಿ ವಿದ್ಯೆ ಮತ್ತು ಬುದ್ಧಿ ಎರಡಿದ್ರೆ ಎಲ್ಲಿ ಬೇಕಾದರೂ ಜೀವನ ನಡೆಸಬಹುದು ಎಂದರು.
ಜೊತೆಯಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಕಷ್ಟದ ಜೀವನವನ್ನ ತೋರ್ಪಡಿಸಬೇಕು. ಇದರಿಂದ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗುತ್ತದೆ. ಭಾರತದಲ್ಲಿ 30-40% ಕಣ್ಣಿನ ದೃಷ್ಟಿದೋಷದಿಂದ ಮಕ್ಕಳು ಬಳಲುತ್ತಿದ್ದಾರೆ. ಆದ್ದರಿಂದ ದಯಮಾಡಿ ಪೋಷಕರು ಮಕ್ಕಳಿಗೆ ಮೊಬೈಲ್ ಮತ್ತು ಟಿವಿ ವೀಕ್ಷಣೆಗೆ ಅವಕಾಶ ನೀಡಬೇಡಿ. ಹಾಗೇನಾದರೂ ನೀಡಿದ್ರೆ ಪ್ರತಿನಿತ್ಯ ಅರ್ಧ ಗಂಟೆ ಸಮಯ ನೀಡೋದು ಉತ್ತಮಕರವಾಗಿದೆ. ಜೊತೆಯಲ್ಲಿ ತಮ್ಮ ಮಕ್ಕಳು ಓದಿನ ಸಮಯದಲ್ಲಿ ಪೋಷಕರು ಕೂಡ ಯಾವುದೇ ರೀತಿ ಟಿವಿ ಮತ್ತು ಮೊಬೈಲ್ಗಳಿಗೆ ಆದ್ಯತೆ ನೀಡಬೇಡಿ. ಇದರಿಂದ ಮಕ್ಕಳ ಓದಿಗೆ ಅಡ್ಡಿ ಉಂಟಾಗುತ್ತೆ ಎಂದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಹಾಗೂ ಪತ್ರಕರ್ತ ಸಿವಿ ಲೋಹಿತ್, ಚಿಕ್ಕಮಗಳೂರು ಜ್ಞಾನಜ್ಯೋತಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಗಾಯತ್ರಿ ಮಂಜುನಾಥ್, ಖಜಾಂಚಿ ಪೂಜಿತಾ ವಿನಯಗೌಡ, ಮುಖ್ಯೋಪಾಧ್ಯಾಯರಾದ ವಿಶ್ಮಾ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಒಂದು ಎಕ್ಸಾಂಪಲ್ ಅಂದ್ರೆ ಧರ್ಮಸ್ಥಳ ಸಂಘ, ಆಮೇಲೆ ಬೇರೆ ಬೇರೆ ಸಂಘಗಳು ಇರ್ತಾವಲ್ಲ, ಅದರಲ್ಲಿ ಇನ್ಶೂರೆನ್ಸ್ ಎಲ್ಲ ಕೊಟ್ಟಿರ್ತವೆ. ನಮ್ಮ ಹಾಸ್ಪಿಟಲ್ ಅಪ್ಲೈ ಆಗುತ್ತೆ. ನಿಮಗೆ ಒಂದು ಆಪರೇಷನ್ ಮಾಡ್ಸಿದ್ರೆ ನಿಮಗೆ ನಾನು ಒರಿಜಿನಲ್ ಬಿಲ್ ಕೊಟ್ಟರೆ ನಿಮಗೆ 10,000-12,000 ರೂಪಾಯಿ ನಿಮಗೆ ಅಮೌಂಟ್ ಬರ್ತದೆ. ನಿಮ್ಮಲ್ಲಿ ಯಾರು ಗೌರ್ಮೆಂಟು ಜಾಬಲ್ಲಿ ಇತ್ತು, ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಇತ್ತು, ಇಲ್ಲ ಪ್ರೈವೇಟ್ ಜಾಬಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂದರೆ ನಿಮಗೆ ಫ್ರೀಯಾಗಿ ಆಪರೇಷನ್ ಎಲ್ಲ ಆಗ್ತದೆ. ಇಲ್ಲ ಸ್ಟೇಟ್ ಗೌರ್ಮೆಂಟು ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಏನಾರು ಇತ್ತು ಅಂದರೆ ನಾವು ಒರಿಜಿನಲ್ ಬಿಲ್ ಕೊಟ್ಟರೆ ನಿಮಗೆ ನಿಮ್ಮ ಇಲಾಖೆಯಲ್ಲಿ 70-80% ನಿಮಗೆ ಅಮೌಂಟ್ ಸಿಗ್ತದೆ. ಅದೊಂದು ಓಕೆನಾ. ನಮಗೆ ವಿಸ್ಮಾ ಮೇಡಮ್, ಥ್ಯಾಂಕ್ ಯು ಫಾರ್ ಪರ್ಮಿಷನ್ ಮೇಡಮ್. ಅವರು ಕಳೆದ ನನಗೆ ಸ್ನೇಹಿತರು 7-8 ವರ್ಷ ಪಾಪ ಅವರು ನಾವು ಸ್ನೇಹಿತರಾಗಿದ್ವಿ. ಗಾಣಿಗರ ಶ್ರೀ ಶನಿದೇವರ ದೇವಸ್ಥಾನ ಹಾಗೂ ಕಲ್ಯಾಣ ಮಂಟಪ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರಾವಣ ಮಾಸದ ಕಡೆ ಶನಿವಾರದ ಅಂಗವಾಗಿ ಶ್ರೀ ಶನಿದೇವರ ವೈಭವದ ಉತ್ಸವ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಯಿತು. ಪಟ್ಟಣದ ಬಾಗೂರು ರಸ್ತೆಯಿಂದ ಪ್ರಾರಂಭಗೊಂಡ ಶನಿದೇವರ ಮೂರ್ತಿ ಹೊತ್ತ ಬೆಳ್ಳಿರಥ ಕೆಆರ್ ವೃತ್ತ, ಹಳೆ ಬಸ್ ನಿಲ್ದಾಣ, ಆಂಜನೇಯ ಸ್ವಾಮಿ ದೇವಸ್ಥಾನದ ಮಾರ್ಗವಾಗಿ ಕೋಟೆ ಬೀದಿ, ಹೊಸ ಬಸ್ ನಿಲ್ದಾಣದವರೆಗೆ ಚಂಡೆ ವಾದ್ಯಗೋಷ್ಠಿ, ಮಹಿಳೆಯರಿಂದ ಭದ್ರಕಾಳಿ, ವೀರಭದ್ರನ ಕುಣಿತ, ಲಂಬಾಣಿ ಕುಣಿತ, ಚಂಡೆವಾದ್ಯ, ಮಂಗಳವಾದ್ಯದೊಂದಿಗೆ ದೇವರಿಗೆ ವಿಶೇಷ ಅಲಂಕಾರದೊಂದಿಗೆ ಶೃಂಗರಿಸಲಾಗಿತ್ತು. ಗಾಣಿಗ ಸಮಾಜದ ಕಾರ್ಯದರ್ಶಿ ಬ್ರೆಡ್ ರಾಜಣ್ಣ ಮಾತನಾಡಿ, ರಾಣೆಬೆನ್ನೂರಿನ ಕಣ್ಣನೂರು ಪಂದರಿನಾಥರವರ ಬೆಳ್ಳಿರಥದಲ್ಲಿ ಶ್ರೀ ಸ್ವಾಮಿಯವರ ವೈಭವ ಉತ್ಸವ ನಡೆಸಲಾಗುತ್ತಿದ್ದು, ಇಂದು ಕಡೆ ಶ್ರಾವಣ ಶನಿವಾರ ನಿಮಿತ್ತ ಇಂದು ನಮ್ಮ ಗಾಣಿಗ ಸಮಾಜದಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸೆಪ್ಟೆಂಬರ್ 1ರಂದು ಭಾನುವಾರ 12:30ಕ್ಕೆ ಶನಿದೇವರ ದೇವಸ್ಥಾನದ ಮುಂಭಾಗ ಮಹಾ ಅನ್ನದಾನ ಏರ್ಪಡಿಸಲಾಗಿದೆ. ಪಟ್ಟಣದ ಶನಿದೇವರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಕೋರಿದ್ರು. ಇದೇ ಸಂದರ್ಭದಲ್ಲಿ ಗಾಣಿಗ ಸಮಾಜದ ಅಧ್ಯಕ್ಷ ಸ್ವಾಮಿ, ಖಜಾಂಚಿ ಗಿರೀಶ್, ಪುರಸಭಾ ಸದಸ್ಯೆ ಕವಿತಾ ರಾಜಣ್ಣ, ಗಾಣಿಗ ಸಮಾಜದ ಮುಖಂಡರಾದ ಶಾಂತರಾಜ್ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಕಲಿ ದಾಖಲೆಯಿಂದ ನಕಲಿ ಆಧಾರ್ ಕಾರ್ಡ್ ಸೃಷ್ಟಿ, ಡಿಸಿ ಕಚೇರಿಯಲ್ಲಿ ಬಯಲಿಗೆ ಬಂದ ಅಕ್ರಮ ಜಾಲ, ಸಂಪೂರ್ಣ ತನಿಖೆಗೆ ಮಾಜಿ ಶಾಸಕ ATR ಆಗ್ರಹ. ಮಾವಿನಕೆರೆ ಬೆಟ್ಟಕ್ಕೆ HD ದೇವೇಗೌಡ ಭೇಟಿ, ಕಡೆ ಶ್ರಾವಣ ಶನಿವಾರದ ಹಿನ್ನೆಲೆ ವಿಶೇಷ ಪೂಜೆ, ಚನ್ನರಾಯಪಟ್ಟಣದಲ್ಲಿ ಶನಿದೇವರ ಅದ್ದೂರಿ ಮೆರವಣಿಗೆ. ತಾಲೂಕು ಮಟ್ಟದ PU ಕಾಲೇಜಿನ ಕ್ರೀಡಾಕೂಟ, ಯಾವ ಕ್ರೀಡಾಪಟುವಿಗೂ ಅನ್ಯಾಯವಾಗಬಾರದು, CM ಮಹಾಲಿಂಗಯ್ಯ ಸಲಹೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.